ಬಸವರಾಜ್ ಗೌಡ್ರು ಆಗ್ಲೇ ಹೇಳ್ದಾಗೆ ಬಹುಸಂಖ್ಯಾತರಿಂದ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಅನೇಕ ಕಡೆಗಳಲ್ಲಿ ನಡೆದುಬಿಟ್ಟಿದೆ ಅಂತ ಹೇಳಿ. ಬಟ್ ನಾನು ಬಹಳ ಆತ್ಮವಿಶ್ವಾಸದಿಂದ ಹೇಳ್ತೀನಿ ಸರ್, ಬಹುಶಃ ಪ್ರಪಂಚದ ಯಾವ್ದಾದ್ರೂ ಒಂದು ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಸೇಫ್ ಹೆವೆನ್ ಅಂತ ಹೇಳ್ಬಹುದು ಅಂದ್ರೆ ಅದು ಭಾರತ ಮಾತ್ರ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಇಲ್ಲಿ ಅಲ್ಪಸಂಖ್ಯಾತರ ರೈಟ್ಸ್ಗೆ ಸಿಗುವಂತಹ ಮಾನ್ಯತೆ, ಅಲ್ಪಸಂಖ್ಯಾತರ ಆಶೋತ್ತರಗಳಿಗೆ ಸಿಗುವ ಮಾನ್ಯತೆ, ಅದು ಪೊಲಿಟಿಕಲಿ ಆದ್ರೂ ಆಗಿರಬಹುದು, ಸೋಷಿಯಲಿ ಆಗಿರಬಹುದು, ಇಲ್ಲಿ ಸಿಕ್ಕಷ್ಟು ಮಾನ್ಯತೆ ಬೇರೆ ಯಾವ ದೇಶದಲ್ಲಿ ಸಿಗುತ್ತೆ ಹೇಳಿ ಸರ್? ಸೇಫೆಸ್ಟ್ ಹೆವೆನ್ ಇನ್ಕ್ಲೂಡಿಂಗ್ ಮುಸಲ್ಮಾನರಿಗೆ ಭಾರತ ಅವ್ರ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ದಿಸ್ ಇಸ್ ದ ಸೇಫ್ ಹೆವೆನ್. ಇದೇ ಅಲ್ಪಸಂಖ್ಯಾತರು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಏನು ಅನುಭವಿಸ್ತಿದ್ದಾರೆ ಕಣ್ಮುಂದೆ ಇದೆ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ. ನನ್ನ ಕೋಪ ನಿಮ್ಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಸರಿ, ನೀವು ಹೇಳಿದ್ದೆಲ್ಲಾನು ಒಪ್ಕೊಳ್ತಾ, ಒಂದು ಇಡೀ ಪ್ರಪಂಚದಲ್ಲಿ ಯಾರೇ ಕೊಲೆ ಮಾಡಲಿ, ಹತ್ಯೆ ಮಾಡಲಿ, ಹಲ್ಲೆ ಮಾಡಲಿ, ಅವ್ರನ್ನ ಧರ್ಮದ ಆಧಾರದಲ್ಲಿ ಡಿಸೈಡ್ ಮಾಡ್ದೇನೆ. ಒಬ್ಬ ಕೊಲೆಗಾರ ಅವನು ಕೊಲೆಗಾರನೇ, ಅವನು ಹಿಂದೂ ಕೊಲೆಗಾರ, ಮುಸ್ಲಿಂ ಕೊಲೆಗಾರ, ಕ್ರಿಶ್ಚಿಯನ್ ಕೊಲೆಗಾರ ಅಲ್ಲ. ಒಬ್ಬ ಆತಂಕವಾದಿನೇ, ಒಬ್ಬ ಭಯೋತ್ಪಾದಕನೇ. ಅರ್ಥ ಆಯ್ತಾ? ಆದ್ದರಿಂದ ನಾವು ಯಾರೇ ಇದ್ರೂ ಸಹಿತ ಮೊದಲನೇದಾಗಿ ಹತ್ಯೆ, ಹಲ್ಲೆ, ಮಾಬ್ ಲಿಂಚಿಂಗ್ ಇವೆಲ್ಲವನ್ನು ಯಾರು ಸಮರ್ಥನೆ ಮಾಡೋ ಹಾಗಿಲ್ಲ, ಮಾಡಕೂಡ್ದು. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಇವುಗಳ ತಪ್ಪುಗಳು ಮುಸ್ಲಿಮಲ್ಲೂ ಆಗಿದ್ದಾವೆ, ಹಿಂದೂಗಳಲ್ಲಾಗಿದ್ದಾವೆ, ಎಲ್ಲ ಕಡೆ ಆಗಿದ್ದಾವೆ. ಒಂದ್ ನಿಮಿಷ ನೋಡಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಬಂದೆ ಉತ್ತರ ಕೊಡಿರಂತೆ, ಭವ್ಯ ಅವರಿಗೆ ಹೋಗೋಕ್ ಮುಂಚೆ ಕೊಡಿರಂತೆ ಸರ್, ನೀವೇ ಉತ್ತರ ಕೊಡಿರಂತೆ ಸರ್. ಹಿಂದೂ ಟೆರರಿಸಂ ಅಂತ ಹೇಳ್ತಾ ಇದ್ರಿ, ಹಾಗೆ ಹಿಂದೂ ಟೆರರಿಸ್ಟ್ ಆರ್ಗನೈಸೇಷನ್ಗಳು ಐ ಡೋಂಟ್ ನೋ ಎಲ್ಲೆಲ್ಲಿ ಹೋಗ್ತಾ ಇದೆ. ಇದು ಭಾರತದ ಅಫಿಷಿಯಲ್ ಹೋಮ್ ಮಿನಿಸ್ಟ್ರಿ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ ಬಂದಿರೋ ಡೆಸಿಗ್ನೇಟೆಡ್ ಟೆರರಿಸ್ಟ್ ಆರ್ಗನೈಸೇಷನ್. ಇದು ನಂದಲ್ಲ ಸರ್, ಭಾರತ ಸರ್ಕಾರದ ಲೆಕ್ಕ. 42 ಪಟ್ಟಿಗಳಿದೆ, ಅದನ್ನೊಂದು 10 ಓದ್ಬಿಡ್ತೀನಿ ಸರ್. ಬಾಬರ್ ಖಲ್ಸಾ ಇಂಟರ್ನ್ಯಾಷನಲ್, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ತಾರಿಕ್ ಎ ಫುರಾನ್, ಹರ್ಕತ್ ಉಲ್ ಮುಜಾಹಿದ್ದೀನ್, ಹಿಜ್ಬ್ ಉಲ್ ಮುಜಾಹಿದ್ದೀನ್, ಅಲ್ ಉಮರ್ ಮುಜಾಹಿದ್ದೀನ್, ಜಮ್ಮು ಕಾಶ್ಮೀರ್ ಇಸ್ಲಾಮಿಕ್ ಫ್ರಂಟ್, ಅಲ್ ಖೈದಾ. ಇದೆಲ್ಲ ಎಲ್ಲಿ ಸರ್? ಈ 42ರಲ್ಲಿ ಒಂದ್ 2 ತೋರಿಸಿ ಸರ್. ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ, ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದು ಅರಳಿ ಮರ. ಅಯ್ಯೋ, ಡೋಂಟ್ ಗೋ ದೇರ್ ಸರ್. ಇವತ್ತಿನ ಇದೊಂದು ಸ್ಟ್ಯಾಂಡರ್ಡ್ ಉತ್ತರ ಇದೆ. ಅಯ್ಯೋ, ನಿಮ್ಮ ಲಜ್ಗೆಟ್ ಅವ್ರು ಕಂಡ್ರಿ ನೀವೆಲ್ಲ. ನಿಜವಾಗ್ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಈ ಹಿಂದೂಗಳದ್ದೇ, ನಾನು ಅದನ್ನು ಕೂಡ ಯಾವುದೇ ರೀತಿ ಅಂಜಿಕೆ, ಅಳುಕು ಇಲ್ಲದೆ, ನಾಚಿಕೆ ಇಲ್ಲದೆ ಹೇಳ್ತಿದ್ದೀನಿ. ಹುಬ್ಳಿಯಲ್ಲಿ ನಡೆದ ಘಟನೆ, ಬಹುಶಃ ನಿನ್ನೆ ಮೊನ್ನೆ, ಗರ್ಭಿಣಿ ಮಗಳು ಕೇವಲ ಅನ್ಯ ಜಾತಿಯ ಹುಡುಗನನ್ನ, ಹಿಂದೂನೇ ಅನ್ಯ ಜಾತಿ ಹುಡುಗನನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಹೆತ್ತ ತಂದೆ ಕೊಲೆ ಮಾಡ್ತಾನ್ರಿ. ಈ ಜಾತಿ, ಬ್ರಾಹ್ಮಣ, ದಲಿತ, ಶೂದ್ರ, ವೈಶ್ಯ, ಈ ಅನಿಷ್ಟ ಜಾತಿ ಪದ್ಧತಿ ಯಾವಾಗ ತನಕ ಇರುತ್ತೆ? ಹಿಂದೂಗಳು ಅನ್ನೋ ಕಾರಣಕ್ಕೆ ಬೇರೆ ದೇಶದಲ್ಲೂ ಹೊಡೆದಾಕ್ತಾರೆ, ನಮ್ ದೇಶದಲ್ಲೂ ಹೊಡೆದಾಕ್ತಾರೆ. ಹಾಗೇನೆ ಅದಕ್ಕೆ ನಾನು ಒಪ್ಕೊಂಡು ಹೇಳ್ತಾ ಇದ್ದೀನಿ, ಜಬ್ ತಕ್ ಹಮ್ ಬಟೆಂಗೆ ತಬ್ ತಕ್ ಕಾಟ್ತೆ ಹಿ रहेंगे ಹಮೇ. ಇವನ್ನೆಲ್ಲರಿಗೂ ಬ್ರದರ್ ಅಂತ ಕೊಯ್ಯೋದು, ಬ್ರದರ್ ಅಂತ ಕೊಯ್ಯೋದು. ಕಿವಿಲ್ ಕೇಳಿದ್ದಲ್ವಾ ಅಂತ ಸುಮ್ಮನಾದೆ, ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನು ಹೀನಾಯವಾಗಿದೆ. ಸ್ಥಿತಿ ಇದೆ ಅಲ್ಲ, ಏನು ಬಾಂಗ್ಲಾದೇಶದವರಿಗೆ ಸ್ವತಂತ್ರ ತೆಗೆದುಕೊಳ್ಳುವ ಯೋಗ್ಯತೆ ಇರಲಿಲ್ಲ. ನಮ್ಮ ಭಾರತದ 4,000 ಯೋಧರು ಬಲಿದಾನ ಕೊಟ್ಟು ಅವರಿಗೆ ಸ್ವಾತಂತ್ರ್ಯ ಕೊಡಿಸಿದ್ರು. ಸ್ವಾತಂತ್ರ್ಯ ಕೊಡಿಸಿದ ನಂತರ 30% ಇರುವಂತಹ ಹಿಂದೂಗಳನ್ನ ಇವತ್ತು 7% ಮಾಡಿದ್ರು. ಅಲ್ಲಿಯ ಸ್ಥಿತಿ ಹೇಗಿದೆ ಅಂದ್ರೆ, ಹಿಂದೂಗಳು ಕುಂಕುಮ ಹಾಕೋಡಂಗಿಲ್ಲ, ಬಳೆ ಹಾಕೋಡಂಗಿಲ್ಲ, ಮದುವೆ ಮಂಟಪದಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ದಬ್ಬಾಳಿಕೆ ಮಾಡ್ಕೊಂಡು ಎದ್ಕೊಂಡು ಹೋಗ್ತಾರೆ. ಅದೇ ಸ್ಥಿತಿ ನಮ್ಮ ಭಾರತದಲ್ಲಿಯೂ ಕೂಡ ಹಲವು ರಾಜ್ಯಗಳಲ್ಲಿ ಆಗ್ತಾ ಇದೆ. ಅವರನ್ನ ಪ್ರೀತಿ ಮಾಡ್ತಾರೆ, ಸುಳ್ಳು ಪ್ರೀತಿ ಅವರ ಪ್ರೀತಿಗೆ ಒಪ್ಕೊಂಡಿಲ್ಲ, ಹಿಜಾಬ್ ಹಾಕ್ಲಿಲ್ಲ ಅಥವಾ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಪೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ಈ ಜಿಹಾದಿ ಮನಸ್ಥಿತಿ ಇದೆ ಅಲ್ಲ, ಹೋಗಬೇಕು. ದೇಶದ ಬಗ್ಗೆ ಅವರಿಗೆ ಶ್ರದ್ಧೆ ಹೆಚ್ಚಾದ್ರೆ ಖಂಡಿತ ಇಂತಹ ಕೆಲಸವನ್ನು
ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಟ್ ನನ್ನ ಸಿಂಪಲ್ ಪ್ರಶ್ನೆ ಭವ್ಯ ಅವರೇ, ನಿಮ್ಮಿಂದಾನೇ ಅವೇರ್ನೆಸ್ ಶುರುವಾಗ್ಲಿ, ಹಿಂದೂಗಳಲ್ಲಿ ಯಾವ ತನಕ ಒಗ್ಗಟ್ಟನ್ನೋದಿರೋದಿಲ್ಲ. ಇಷ್ಟು ದಿನಗಳ ಕಾಲ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಲ್ಲೆಗಳಾಗ್ತಾ ಇದ್ದಾಗ ಈಗ ದೆಹಲಿಯಲ್ಲಿ ಒಂದು ಪ್ರೊಟೆಸ್ಟ್ ಆಗ್ತಾ ಇದೆ. ಹಿಂದೂಗಳೆಲ್ಲ ಸೇರ್ಕೊಂಡು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಜಾಗೃತಿ, ಹಿಂದೂಗಳು ಒಂದಾಗಿರ್ಬೇಕು ಅನ್ನೋ ಜಾಗೃತಿ ಮೂಡೋದ ಅವಶ್ಯಕತೆ ಇದೆಯಾ ಇಲ್ವಾ? ಸಿಂಪಲ್ ಪ್ರಶ್ನೆ. ಅದಕ್ಕೋಸ್ಕರನೇ ನಾವಿವತ್ತು ಹಿಂದೂಗಳಿಗೆ ಮೂಡಿಸ್ತಾ ಇದ್ದೇವೆ. ಎಲ್ಲರೂ ಹಿಂದೂಗಳು ಇವತ್ತು ಒಟ್ಟಾಗಬೇಕಾಗಿದೆ. ಒಟ್ಟಾಗದ ಪರಿಣಾಮ ಕಾಶ್ಮೀರದಲ್ಲಿ ಏನಾಯ್ತು 1999ರಲ್ಲಿ, ಇವತ್ತು ಅಲ್ಲಿ ಲಕ್ಷಾಂತರ ಹಿಂದೂಗಳು ಹೊರಗೆ ಬಂದ್ರು. ಎಷ್ಟೋ ಬ್ರಾಹ್ಮಣರನ್ನು ಇವತ್ತು ಹಾಡು ಹಗಲೇ ಅಲ್ಲಿ ಹತ್ಯೆ ಮಾಡಿದ್ದಾರೆ. ಅದೇ ಸ್ಥಿತಿ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಆಗ್ತಾ ಇದೆ, ನಮ್ಮ ಕರ್ನಾಟಕದಲ್ಲೂ ಆಗ್ತಾ ಇದೆ. ನಾವು ನೋಡಿದ್ದೇವೆ, ಹರ್ಷ ಹತ್ಯೆ ಇರ್ಬೋದು, ಮೈಸೂರಿನಲ್ಲಿರ್ಬೋದು, ಬೆಂಗಳೂರಿನ ರುದ್ರೇಶ್ ಇರ್ಬೋದು, ಯಾರು ವಾಯ್ಸ್ ರೇಸ್ ಮಾಡ್ತಾರಲ್ಲ ಅವರೆಲ್ಲ ಹಾಡು ಹಗಲೇ ಹತ್ಯೆ ಮಾಡ್ತಾ ಇದ್ದಾರೆ. ಅಲ್ಲಾಗಿದ್ದು ಅದೇ, ಅವನು ಯಾವುದೇ ರೀತಿಯ ಮಾತಾಡ್ಲಿಲ್ಲ, ನಾವೆಲ್ಲರೂ ಒಂದು ಅಂತ ಹೇಳಿದ್ದಕ್ಕೆ ಆ ಹುಡುಗನ ಹತ್ಯೆ ಮಾಡಿದ್ರು. ಇದರಲ್ಲಿ ಅಂದ್ರೆ ಅವ್ರದೊಂದು ಮೈನ್ ಸೆಟ್ ಇದೆ, ಎಲ್ಲಿ ಅವರ ಪ್ರಾಬಲ್ಯ ಹೆಚ್ಚಾಗತ್ತಲ್ಲ ಅಲ್ಲಿ ನಾವು ಹಿಂದೂಗಳು ನಿರ್ಭಯವಾಗಿ ಇರ್ಲಿಕ್ಕೆ ಆಗಲ್ಲ. ಹಾಗಾಗಿ ಅವರ ಮನಸ್ಥಿತಿಯನ್ನು ಫಸ್ಟ್ ಅವರ ಶಿಕ್ಷಣ ಸಿಗತ್ತಲ್ಲ ಎಲ್ಲಿಂದ, ಈಗ ಹೇಳಿದ್ರು ನಮ್ಮ ಭಗವದ್ಗೀತೆಯಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹೇಳಿದ್ದೇವೆ, ಇವತ್ತು ಸಹ ಪ್ರತಿ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಬೇಕಾದ್ರೆ ಸರ್ವೇ ಜನ ಸುಖಿನ ಸಂತು ಅಂತ ಶ್ಲೋಕ ಹೇಳಿ ಎಲ್ಲರಿಗೂ ಇಡೀ ವಿಶ್ವ ಕಲ್ಯಾಣಕ್ಕಾಗಿ ಶ್ಲೋಕೋಚ್ಚಾರ ಮಾಡಿ ಪೂಜೆಯನ್ನು ಮಾಡ್ತೇವೆ. ಹಾಗಾದ್ರೆ ನಿಮ್ದ್ರಲ್ಲಿ ಮಾಡ್ತೀರಾ? ಎಲ್ಲಾದ್ರೂ ಹೇಳ್ತೀರಾ? ಯಾಕೆ ಒಂದಕ್ಕೆ ಕಟ್ಟುಪಾಡು ಇಟ್ಟಿದ್ದೀರಾ? ನಿಮ್ಗೆ ಪ್ರಶ್ನೆ